ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನೋ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇದು ಸಾಟರ್ಡೆ ಬ್ಲಾಗ್, ಇದು ಅಂದರೆ ಸಾಟರ್ಡೆ ರೊಟೀನ್ ಬ್ಲಾಗು, ಓಕೆನಾ? ಇವಾಗ ಎಲ್ಲ ಕೆಲಸ ಮುಗೀತು. ಅದೇ ಮನೆ ಒರೆಸೋದು, ಪಾತ್ರೆ ತೊಳೆಯೋದು ಎಲ್ಲ ಕೆಲಸ ಮುಗೀತು. ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಎಲ್ಲ ಕೆಲಸ ಮಾಡಿದೆ. ಇನ್ನು ಟಿಫನ್ ತಿನ್ನಬೇಕು, ಟಿಫನ್ ತಿಂದಿಲ್ಲ ಇವತ್ತಿನ್ನೂ. ಯಾಕಂದರೆ ಬೇಗ ಕೆಲಸ ಮಾಡಿಬಿಟ್ಟು ತಿನ್ನೋಣ ಅಂತ ನಾನು. ಮತ್ತು ನಾನು ಎಲ್ಲ ಬೇರೆ ಹೋಗಬೇಕು ಅಲ್ವಾ, ಬೇರೆ ಎಲ್ಲ ನೀವು ಹೇಳಿದ್ದೀನಿ ಅಲ್ವಾ, ಅಂದರೆ ಸ್ವಲ್ಪ ದಿನ ಓಕೆನಾ, ಮತ್ತೆ ಹೇಳ್ತೀನಿ ನಾನು. ಸೊ ಹಾಗಾಗಿ ಇವಾಗೆಲ್ಲ ರೆಡಿ ಆಗಿದ್ದೀನಿ ನಾನು. ಈಗ ಟೈಮ್ ಬಂದುಬಿಟ್ಟು 10:30 ಆಗಿದೆ. ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಓಕೆನಾ. ಇನ್ನು ಇವಾಗೆಲ್ಲ ಟಿಫನ್ ತಿಂದು ಮತ್ತು ಇನ್ನು ಕೆಲಸ ಮುಗೀತಲ್ವ, ಇನ್ನು ಒಂದು 3 o'clockವರೆಗೂ ಹೋಗಿ ಮತ್ತೆ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಈಗ ಪೂಜೆ ಮಾಡಿದ್ದೀನಿ, ಅದೆಲ್ಲ ತೋರಿಸ್ತೀನಿ ಬನ್ನಿ, ಓಕೆನಾ. ಎಲ್ಲ ಕೆಲಸನೂ ಮುಗ್ದಿದೆ ನೋಡಿರಿ, ಎಲ್ಲ ಮಾಡಿದ್ದೀನಿ, ಮುಗೀತು ಎಲ್ಲ ಕೆಲಸನೂ ನಂದು. ಇವತ್ತು ಬೇಗನೆ ಮಾಡಿಬಿಟ್ಟೆ, ಟೈಮ್ ವೇಸ್ಟೇ ಮಾಡಿಲ್ಲ ನಾನು, ಕೆಲಸ ಬೇಗನೆ ಮಾಡಿಬಿಟ್ಟಿದ್ದೀನಿ. ಇವಾಗ ಪೂಜೆನೂ ಮಾಡಿದ್ದೀನಿ ನೋಡಿರಿ ಪೂಜೆನೂ ಮಾಡಿದ್ದೀನಿ ನಾನು. ಪೂಜೆನೂ ಕಂಪ್ಲೀಟ್ ಮಾಡಿಬಿಟ್ಟು ಎಲ್ಲ ಕೆಲಸನೂ ಮಾಡಿದ್ದೀನಿ. ಇನ್ನು ಇವು ಚೇರಲ್ಲಿರೋವು ಮಡಚಬೇಕು. ಮೊನ್ನೆ ಬ್ಲಾಗಲ್ಲಿ ಎಲ್ಲ ತೋರಿಸಿದ್ದೆಲ್ಲ ಅವು ಮಡಚಿಬಿಟ್ಟು ಇದು ಮತ್ತೆ ಬಿದ್ದಿರೋ ಬಟ್ಟೆ ಇವು ಮಡಚಬೇಕು. ಇನ್ನೊಂದು ಸಲ ಮಿಷಿನ್ಗೆ ಬಟ್ಟೆ ಹಾಕಬೇಕು ನೋಡ್ರಿ. ಒಂದು ಸಲ ಹಾಕಿದ್ದೀನಿ, ಆಗಿದೆ ಇವು ಒಣಗಾಕಬೇಕು ಬಟ್ಟೆ. ಮತ್ತು ಆಚೆ ಕಡೆ ಇದ್ದಾವಲ್ಲ ಅವು ಎತ್ಕೊಂಬರ್ಬೇಕು, ಒಣಗಿದ್ದಾವೆ. ಈಗ ನಾನು ತುಳಸಿ ಗಿಡ ಹತ್ರನೂ ಪೂಜೆ ಮಾಡಿದ್ದೀನಿ ನೋಡಿರಿ, ಇಲ್ಲೂ ಪೂಜೆ ಮಾಡಿದ್ದೀನಿ ನೋಡಿರಿ. ಅವು ಆ ಬಟ್ಟೆ ಎತ್ಕೋಬೇಕು ನಾನು ನೋಡಿರಿ. ತುಳಸಿ ಗಿಡ ಹತ್ರನೂ ಎಲ್ಲ ಈಗ ಪೂಜೆ ಮಾಡಿದ್ದೀನಿ, ಈ ರೀತಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರ್ತಿದೆ ಫ್ರೆಂಡ್ಸ್ ಇದು ಗಿಡ. ಮತ್ತೆ ಉಣಿತೀನಲ್ಲ, ಪರವಾಗಿಲ್ಲ, ಬರ್ತಿದೆ ಚೆನ್ನಾಗಿ. ಪೂಜೆ ಮಾಡಿದ್ದೀನಿ, ಎಲ್ಲ ಕೆಲಸ ಮುಗೀತು. ಇನ್ನು ನೋಡಿರಿ, ಈಗ ಪಪ್ಪಾಯ ಕಟ್ ಮಾಡ್ಕೋಬೇಕು. ಇದು ಈಗ ಬ್ರೇಕ್ಫಾಸ್ಟ್ ತಿನ್ನಬೇಕಲ್ಲ, ಹಾಗಾಗಿ ಈಗ ಪಪ್ಪಾಯ ಕಟ್ ಮಾಡ್ಕೊಂಡು ತಿಂತೀನಿ. ಸುಮ್ಮನೆ ವೇಸ್ಟ್ ಆಗಿಬಿಡ್ತವೆ. ನಮ್ಮ ಮನೆಯಲ್ಲಿ ಯಾರೂ ತಿನ್ನಲ್ಲ ಜಾಸ್ತಿ ನೋಡಿರಿ. ನೀವು ಒಂದೇ ಒಂದು ಪ್ಲೇಟ್ ಇದೆ, ಅದು ತೊಳೆಯೋದು. ನಮ್ಮ ಹಸ್ಬೆಂಡು ತಿಂದ್ಬಿಟ್ಟು ಹೋಗಿದ್ದಿತ್ತು. ಮಾರ್ನಿಂಗ್ ಬಂದುಬಿಟ್ಟು ನಾನು ಅನ್ನ ಸಾಂಬಾರೇ ಮಾಡಿಬಿಟ್ಟೆ ಇವತ್ತು ನೋಡಿರಿ. ಸಾಂಬಾರು ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ. ಬಾಕ್ಸ್ಗೂ ಅದೇ ಕಳಿಸ್ಬಿಟ್ಟೆ ಇವತ್ತು ನೋಡಿರಿ. ರೈಸು, ಇದು ರಾತ್ರಿ ರೈಸು ಇಷ್ಟು ಮಿಕ್ಕಿದೆ, ಎಲ್ಲ ಮಾಡಿದ್ದೀನಿ. ಈಗ ನಾನು ಪಪ್ಪಾಯ ಕಟ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ, ಓಕೆನಾ ಫ್ರೆಂಡ್ಸ್. ಇವಾಗ ಪಪ್ಪಾಯ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಪಪ್ಪಾಯ ತಿನ್ನೋಣಂತೆ. ಪಪ್ಪಾಯ ತಿಂತೀನಿ ನಾನು, ಓಕೆನಾ. ನೋಡಿ, ಟೈಮು 10:40 ಆಗಿದೆ. ಇವಾಗ ತಿಂತಾಯಿದ್ದೀನಿ ನಾನು. ಪಪ್ಪಾಯ ತಿಂದ್ಬಿಟ್ಟು ಒಂದು ಡ್ರ್ಯಾಗನ್ ಫ್ರೂಟ್ ತಿಂತೀನಿ ನಾನು. ಚೆನ್ನಾಗಿದೆ ಟೇಸ್ಟ್, ಮಾತ್ರ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನಿಮ್ಮದೆಲ್ಲ ಬ್ರೇಕ್ಫಾಸ್ಟ್ ಆಯಿತಾ ಫ್ರೆಂಡ್ಸ್? ನಾವು ಹಂಗೆ ಅಲ್ವಾ, ಇದು ಎಲ್ಲ ಕೆಲಸ ಮುಗಿಸಿ ತಿನ್ನೋಣ ಅಂದ್ಕೊತೀವಿ ನಾವು. ಹೆಣ್ಮಕ್ಳೇ ಹಂಗೆ, ಎಲ್ಲರದ್ದು ಕೆಲಸ ಮಾಡಿ ಅವ್ರಿಗೆ ಏನೇನು ಬೇಕೋ ಎಲ್ಲ ಮಾಡಿಬಿಟ್ಟು ಮನೆ ಕೆಲಸ ಮುಗಿಸಿ ಆಮೇಲೆ ನಮಗೋಸ್ಕರ ನಾವು ಸ್ವಲ್ಪ ಟೈಮ್ ತಗೊತೀವಿ ಅಲ್ವಾ. ನಾನು ಹಂಗೆ ಎಲ್ಲ ಕೆಲಸ ಮುಗಿಸಿ ಅವ್ರಿಗೆ ಏನೇನು ಬೇಕೋ ನೋಡಿ ಲಾಸ್ಟ್ಗೆ ನನಗೆ ಅಂತ ನನಗೆ ಸ್ವಲ್ಪ ಟೈಮ್ ತಗೊತೀನಿ. ನನಗೆ ಏನು ಬೇಕೋ ಅದು ಮಾಡ್ಕೊತೀನಿ, ನನಗೆ ಏನು ಬೇಕೋ ಅದು ತಿಂತೀನಿ. ನಮ್ಮ ಹಸ್ಬೆಂಡು ತಂದು ಕೊಡ್ತಾರೆ. ನಾನೇನು ಕೇಳಿದ್ರು ತಂದು ಕೊಡ್ತೇನೆ. ನನಗೆ ಇಂಥದ್ದು ಬೇಕು ರೀ, ತರ್ತೀರಾ ಅಂದರೆ ಸರಿ ತರ್ತೀನಿ ಅಂದ್ಬಿಟ್ಟು ಸಂಜೆ ತೊಗೊಂಡು ಬಂದು ಕೊಡ್ತಾರೆ ಫ್ರೆಂಡ್ಸ್, ಓಕೆನಾ. ಇವಾಗ ಇದು ತಿಂದ್ಬಿಟ್ಟು ಮತ್ತೆ ಇನ್ನು 11 o'clock ಆ ಥರ ಹೋಗಬೇಕು ನಾನು, ಓಕೆನಾ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು, ಆಯಿತಾ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 4 ಗಂಟೆ ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 11 o'clock ಅಲ್ಲೆಲ್ಲ ನಾನು ಸ್ಟಾರ್ಟ್ ಆದೆ.
ಬ್ಲಾಗ್ ಮಾಡಿದ್ದೆ. ಈಗ ಟೈಮ್ 4 ಗಂಟೆ ಆಗುತ್ತೆ. ಇವಾಗ ಬಂದುಬಿಟ್ಟು ಫ್ರೂಟ್ ತಿಂತಾಯಿದ್ದೀನಿ. ಮಾರ್ನಿಂಗ್ ಕಟ್ ಮಾಡಿದ್ದಿದ್ದೆ, ನನ್ನ ಹತ್ರ ಪಪ್ಪಾಯ ಇತ್ತು, ಇವಾಗ ಅದೇ ತಿಂತಾಯಿದ್ದೀನಿ. ಮತ್ತು ಜೊತೆಗೆ ಗ್ರೀನ್ ಟೀ 1 ಗ್ಲಾಸು ಕುಡಿಬೇಕು. ನಂಗೆ ಅಭ್ಯಾಸ ಆಗಿಬಿಟ್ಟಿದೆ ಗ್ರೀನ್ ಟೀ ಕುಡಿಯೋದು. ಸೊ ಹಾಗಾಗಿ ಇವಾಗ ಬಂದು ಕುಡಿತಾಯಿದ್ದೀನಿ ಗ್ರೀನ್ ಟೀ. 1 ಅವರ್ ಬಿಟ್ಬಿಟ್ಟು ಮತ್ತೆ ಸ್ವಲ್ಪ ಕಾಫಿ ಕುಡಿತೀನಿ. 5ಗೆ ಆ ಥರ ಕಾಫಿ ಕುಡಿತೀನಿ ನಾನು. ಇನ್ನೇನು ಮಾಡೋದು, ಟೈಮ್ ಆಗೋಯ್ತು. ಇವತ್ತು ಬರೋದೇ ಸ್ವಲ್ಪ ಟೈಮ್ ಆಗೋಯ್ತು. ಸೊ ಅದಕ್ಕೆ ಇನ್ನೇನು ಮಾಡೋದು ಫ್ರೆಂಡ್ಸ್. ಇಷ್ಟೇ ಬ್ಲಾಗು, ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಮಗ ಬರ್ತಾನೆ, ಸ್ಕೂಲ್ಗೆ ಹೋಗಿದ್ದಾನೆ. ಅವನಿಗೆ ಸ್ಯಾಟರ್ಡೇನೂ ಫುಲ್ ಡೇ ಕ್ಲಾಸಸ್ಸೇ, ಅಂದರೆ ಸೆಕೆಂಡ್ ಸ್ಯಾಟರ್ಡೆ ಮಾತ್ರ ಹಾಲಿಡೇ ಇರುತ್ತೆ, ಮಿಕ್ಕಿದ್ದು ಸ್ಯಾಟರ್ಡೆ ಎಲ್ಲನೂ ಫುಲ್ ಡೇ ಕ್ಲಾಸೇ ಅಂತೆ. ಸೊ ಹಾಗಾಗಿ ಅವನು ಬರ್ತಾನೆ 5 o'clock ಇಲ್ಲ 4:45 ಬರ್ತಾನೆ. ಆಮೇಲೆ ನಾವು ಲೈವ್ಗೆ ಬರಬೇಕು. ಡೈಲಿ ಬರ್ತೀವಲ್ಲ ಲೈವ್ಗೆ, 5ಗೆ ಲೈವ್ಗೆ ಬರಬೇಕು ನಾವು. ಓಕೆನಾ? ನಿಮ್ಗೆ ಇಂಟ್ರೆಸ್ಟ್ ಇರೋರು ಬನ್ನಿ ಫ್ರೆಂಡ್ಸ್. ಓಕೆನಾ? ಜಾಯಿನ್ ಆಗಿ ಲೈವಲ್ಲಿ ಮಾತಾಡ್ಕೊಳ್ಳೋಣಂತೆ. ಓಕೆನಾ? ಸರಿ ಫ್ರೆಂಡ್ಸ್, ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಮಗ ಎಲ್ಲ ಬರಲಿ, ಅಷ್ಟೊತ್ತಿಗೆ ಗ್ರೀನ್ ಟೀ ಮತ್ತು ಪಪ್ಪಾಯ ಎಲ್ಲ ತಿಂದ್ಬಿಟ್ಟು ಅಷ್ಟೊತ್ತಿಗೆ ಅವನು ಬರ್ತಾನಲ್ಲ, ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ನಾನು. ಬಂದ್ಬಿಟ್ಟ ಸ್ಕೂಲಿಂದ? ನಾಳೆ ರಜೆ ಅಲ್ಲ, ಎಂಜಾಯ್ ಮಾಡು. ಯಾಕಂದರೆ ಸಂಡೇ ಅಲ್ವಾ, ಹಾಗಾಗಿ. ಏನು ಹುಡ್ಕಕ್ಕೆ ಹೋಗಿದ್ದೀಯ? ತಿಂಡಿಗೆ ಹುಡ್ಕಕ್ಕೆ ಹೋಗ್ತಿದ್ದಾನೆ. ಓಕೆ, ತಿನ್ನಿ ಫ್ರೆಂಡ್ಸ್. ನಾನು ಓವರ್ ನೈಟ್ ಓಟ್ಸ್ಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಮೊಸರಾಕಿ ಒಂದು 3 ಸ್ಪೂನ್ಸು ಓಟ್ಸು ಮತ್ತು 1 ಟೀ ಸ್ಪೂನು ಅದೇನೋ ಚಿಯಾ ಸೀಡ್ಸ್ ಹಾಕಿ ನೆನೆಸಿಟ್ಟೆ ಮೊಸರಲ್ಲಿ. ಮತ್ತು ನಾನು ಈ ಸಲ ಡಿಫ್ರೆಂಟಾಗಿ ಪಪ್ಪಾಯ ಹಾಕ್ಕೊಂಡಿದ್ದೆ. ಹೆಂಗಿರುತ್ತೋ ಟೇಸ್ಟ್ ನೋಡೋಣ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಪಪ್ಪಾಯ ಹಾಕ್ಕೊಂಡ್ರು. ನಾನು ಬಾಳೆಹಣ್ಣು ಮತ್ತು ಇಲ್ಲ ಆಪಲಲ್ಲ, ಈ ಸಲ ಡಿಫ್ರೆಂಟಾಗಿ ಪಪ್ಪಾಯ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಮತ್ತು ಇನ್ನು ನಮ್ಮ ಲಲಿತಕ್ಕ ಬಂದಿದ್ದರು ಊರಿಂದ. ಅವ್ರಿಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಮಗುಗೆ ವೈಟ್ ರೈಸು ಮತ್ತು ಮಾರ್ನಿಂಗ್ಗೆ ಸಾಂಬಾರಿತ್ತು, ಮೂಲಂಗಿ ಹಾಕಿ ಸಾಂಬಾರು ಮಾಡಿದ್ದೆ, ಅದೇ ಇತ್ತು. ಅವ್ರು ಅದೇ ತಿಂದರು. ನನಗೆ ಅಂತ ಓವರ್ ನೈಟ್ ಓಟ್ಸು ತೊಗೊಂಡಿದ್ದೆ. ನಾನು ಜಾಸ್ತಿ ಅದೇ ತಿನ್ನೋದು, ಓವರ್ ನೈಟ್ ಓಟ್ಸ್. ಅದೇನೋ ನನಗದಂದರೆ ತುಂಬ ಇಷ್ಟ. ತಿನ್ನೋದಂದರೆ ನಾನು ಅದೇ ಜಾಸ್ತಿ ತಿನ್ನೋದು. ನನಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನನಗಿಷ್ಟಪಟ್ಟು ತಿಂತೀನಿ ನಾನು. ಮತ್ತು ನಮ್ಮ ಮಗನಿಗೆ, ನಮ್ಮ ಲಲಿತಕ್ಕಗೆ ಎಲ್ಲ ಇಕ್ಕೊಟ್ಟಿದ್ದೀನಿ ಊಟ. ನಮ್ಮ ಹಸ್ಬೆಂಡ್ಗೂ, ನಮ್ಮ ಲಲಿತಕ್ಕಗೆ ಏನಂದರೆ ಸೀರಿಯಲ್ಸ್ ನೋಡಬೇಕು. ಅವ್ರಿಗೆ 5:30 ಕೂತ್ಕೊಂಡ್ರೆ 9 ಆಗುತ್ತೆ ಅವ್ರು ಸೀರಿಯಲ್ಸ್ ನೋಡೋದು. ನಮ್ಮ ಹಸ್ಬೆಂಡು ಅವರು ಏನಂದರೆ ಇದು ನ್ಯೂಸ್ ನೋಡ್ತಿದ್ರು, ಅವ್ರಿಗೇನೋ ಇಂಪಾರ್ಟೆಂಟ್ ಇತ್ತು ನೋಡ್ತಿದ್ರು. ಇವರು ಸೀರಿಯಲ್ ಇಕ್ಕು ನಾನು ನೋಡಬೇಕು ಅಂತಿದ್ರು. ಸರಿ, ಇನ್ನು ಒಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಹಾಗೇ ಅವ್ರಿಗೆ ಸೀರಿಯಲ್ಸ್ ಇಟ್ಬಿಟ್ರು. ನೋಡ್ರಿ, ಪಪ್ಪಿ ಎಲ್ಲರಿಗೂ ಬಂದಿದೆ ಅಂತ. ಮತ್ತು ನಾನು ಪಪ್ಪಿನ ಕಳಿಸ್ಬಿಟ್ಟೆ. ಮತ್ತು ಹೂವು ತಂದಿದ್ರು ಊರಿಂದ. ಆ ಹೂವನೂ ಸ್ವಲ್ಪ ಕಟ್ಕೊಂಡೆ. ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋಗೋದಕ್ಕೆ ಸ್ವಲ್ಪ ದೇವ್ರಿಗೆ ಅಂತ ಪಕ್ಕಕ್ಕೆ ಕಟ್ಕೊಂಡು ನನಗೆ ಅಂತ ಕಟ್ಕೊಂಡಿದ್ದೆ ಫ್ರೆಂಡ್ಸ್. ಇವತ್ತಿನ ದಿನ ನಮ್ದು ಹೀಗಿತ್ತು ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಇನ್ನು ಊಟ ಎಲ್ಲ ತಿಂದ್ವಿ. ಪಾತ್ರೆ ಇತ್ತು, ಅವೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಮತ್ತು ಇನ್ನು ಇವಾಗ 9 ಗಂಟೆನೇ ಇನ್ನು. ಆವಾಗಲೇ ಮಲಗಕ್ಕೆ ನೋಡ್ರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಯಾಕಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳಬೇಕು. ಭಾನುವಾರ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡೋಣ ಅಂದ್ಕೊಂಡ್ರೆ ಎಲ್ಲಿ ನಿದ್ದೆ ಮಾಡೋದು, ಪ್ರಯಾಣ ಹೊಂದಿದೆ ಫಂಕ್ಷನ್ನು. ಅದಕ್ಕೆ ಇನ್ನೇನು ಮಾಡಬೇಕು, ಬೇಗ ಎದ್ದೇಳಬೇಕು. ಹಾಗಾಗಿ ಇವಾಗ ಬೇಗನೆ ಮಲ್ಕೊತೀವಿ ನಾವು. ಓಕೆನಾ? ಇನ್ನೆಲ್ಲ ಕೆಲಸ ಮುಗೀತು, ಇನ್ನೋಗಿ ಇವಾಗ ಮಲಗ್ತೀರಿ. ಓಕೆನಾ? ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.